ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದಲ್ಲಿ ಕಾಣಿಸಿಕೊಂಡಂಥ ಚಿರತೆಗಳು. ಡಿಸೆಂಬರ್ ಮತ್ತು ಜನವರಿ 1ರಂದು ಚಿರತೆಗಳ ಓಡಾಟ ಆಗಿತ್ತು, ಸೆರೆ ಹಿಡಿಯಲಾಗಿತ್ತು. ತುರಹಳ್ಳಿ ಫಾರೆಸ್ಟ್ ಪಕ್ಕದ ಲೇಔಟ್ನಲ್ಲಿ ಚಿರತೆಗಳು ಪ್ರತ್ಯಕ್ಷಗೊಂಡಿತ್ತು. ಈಗ ಮತ್ತೊಮ್ಮೆ ಚಿರತೆ ಹಿಂಡು ಪ್ರತ್ಯಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರುವಂಥ ಅಲ್ಲಿನ ನಿವಾಸಿಗಳು 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಬಲಿಯಾಗಿದೆ. BMTC ಕಂಡಕ್ಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಂಥ ಚಿರತೆ. ಆತಂಕವನ್ನು ಹುಟ್ಟಿಸಿದ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷ. ಡಿಸೆಂಬರ್ ತಿಂಗಳಲ್ಲಿ ಜನವರಿ 1ನೇ ತಾರೀಕು ಕೂಡ ಚಿರತೆಗಳು ಓಡಾಟದ ಸೆರೆ ಸಿಕ್ಕಿತ್ತು. ಚಿರತೆಗಳು ಓಡಾಡೋದು ಸೆರೆ ಸಿಕ್ಕಿತ್ತು. ಅದೇ ತುರಹಳ್ಳಿ ಫಾರೆಸ್ಟ್ ರಸ್ತೆಯಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಈಗ ಚಿರತೆ ಮತ್ತು ಮರಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಸ ಮಾಡುವಂಥ ಪ್ರಮೇಯ ಬಂದಿದೆ. ಬೆಂಗಳೂರಿನ ಬನಶಂಕರಿಯ 6ನೇ ಹಂತದಲ್ಲಿ ತುರಹಳ್ಳಿ ಫಾರೆಸ್ಟ್ ನೋಡಿಲಿ ಚಿರತೆ ಹಿಂಡು ಪ್ರತ್ಯಕ್ಷವಾಗಿದ್ದು ಈಗ ಜನ ಭಯಭೀತರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದಲ್ಲಿ ಕಾಣಿಸಿಕೊಂಡಂಥ ಚಿರತೆಗಳು. ಡಿಸೆಂಬರ್ ಮತ್ತು ಜನವರಿ 1ರಂದು ಚಿರತೆಗಳ ಓಡಾಟ ಆಗಿತ್ತು, ಸೆರೆ ಹಿಡಿಯಲಾಗಿತ್ತು. ತುರಹಳ್ಳಿ ಫಾರೆಸ್ಟ್ ಪಕ್ಕದ ಲೇಔಟ್ನಲ್ಲಿ ಚಿರತೆಗಳು ಪ್ರತ್ಯಕ್ಷಗೊಂಡಿತ್ತು. ಈಗ ಮತ್ತೊಮ್ಮೆ ಚಿರತೆ ಹಿಂಡು ಪ್ರತ್ಯಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರುವಂಥ ಅಲ್ಲಿನ ನಿವಾಸಿಗಳು 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಬಲಿಯಾಗಿದೆ. BMTC ಕಂಡಕ್ಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಂಥ ಚಿರತೆ. ಆತಂಕವನ್ನು ಹುಟ್ಟಿಸಿದ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷ. ಡಿಸೆಂಬರ್ ತಿಂಗಳಲ್ಲಿ ಜನವರಿ 1ನೇ ತಾರೀಕು ಕೂಡ ಚಿರತೆಗಳು ಓಡಾಟದ ಸೆರೆ ಸಿಕ್ಕಿತ್ತು. ಚಿರತೆಗಳು ಓಡಾಡೋದು ಸೆರೆ ಸಿಕ್ಕಿತ್ತು. ಅದೇ ತುರಹಳ್ಳಿ ಫಾರೆಸ್ಟ್ ರಸ್ತೆಯಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಈಗ ಚಿರತೆ ಮತ್ತು ಮರಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಸ ಮಾಡುವಂಥ ಪ್ರಮೇಯ ಬಂದಿದೆ. ಬೆಂಗಳೂರಿನ ಬನಶಂಕರಿಯ 6ನೇ ಹಂತದಲ್ಲಿ ತುರಹಳ್ಳಿ ಫಾರೆಸ್ಟ್ ನೋಡಿಲಿ ಚಿರತೆ ಹಿಂಡು ಪ್ರತ್ಯಕ್ಷವಾಗಿದ್ದು ಈಗ ಜನ ಭಯಭೀತರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದಲ್ಲಿ ಕಾಣಿಸಿಕೊಂಡಂಥ ಚಿರತೆಗಳು. ಡಿಸೆಂಬರ್ ಮತ್ತು ಜನವರಿ 1ರಂದು ಚಿರತೆಗಳ ಓಡಾಟ ಆಗಿತ್ತು, ಸೆರೆ ಹಿಡಿಯಲಾಗಿತ್ತು. ತುರಹಳ್ಳಿ ಫಾರೆಸ್ಟ್ ಪಕ್ಕದ ಲೇಔಟ್ನಲ್ಲಿ ಚಿರತೆಗಳು ಪ್ರತ್ಯಕ್ಷಗೊಂಡಿತ್ತು. ಈಗ ಮತ್ತೊಮ್ಮೆ ಚಿರತೆ ಹಿಂಡು ಪ್ರತ್ಯಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರುವಂಥ ಅಲ್ಲಿನ ನಿವಾಸಿಗಳು 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಬಲಿಯಾಗಿದೆ. BMTC ಕಂಡಕ್ಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಂಥ ಚಿರತೆ. ಆತಂಕವನ್ನು ಹುಟ್ಟಿಸಿದ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷ. ಡಿಸೆಂಬರ್ ತಿಂಗಳಲ್ಲಿ ಜನವರಿ 1ನೇ ತಾರೀಕು ಕೂಡ ಚಿರತೆಗಳು ಓಡಾಟದ ಸೆರೆ ಸಿಕ್ಕಿತ್ತು. ಚಿರತೆಗಳು ಓಡಾಡೋದು ಸೆರೆ ಸಿಕ್ಕಿತ್ತು. ಅದೇ ತುರಹಳ್ಳಿ ಫಾರೆಸ್ಟ್ ರಸ್ತೆಯಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಈಗ ಚಿರತೆ ಮತ್ತು ಮರಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಸ ಮಾಡುವಂಥ ಪ್ರಮೇಯ ಬಂದಿದೆ. ಬೆಂಗಳೂರಿನ
ಬನಶಂಕರಿಯ 6ನೇ ಹಂತದಲ್ಲಿ ತುರಹಳ್ಳಿ ಫಾರೆಸ್ಟ್ ನೋಡಿಲಿ ಚಿರತೆ ಹಿಂಡು ಪ್ರತ್ಯಕ್ಷವಾಗಿದ್ದು ಈಗ ಜನ ಭಯಭೀತರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದಲ್ಲಿ ಕಾಣಿಸಿಕೊಂಡಂಥ ಚಿರತೆಗಳು ಡಿಸೆಂಬರ್ ಮತ್ತು ಜನವರಿ 1ರಂದು ಚಿರತೆಗಳ ಓಡಾಟ ಆಗಿತ್ತು, ಸೆರೆ ಹಿಡಿಯಲಾಗಿತ್ತು. ತುರಹಳ್ಳಿ ಫಾರೆಸ್ಟ್ ಪಕ್ಕದ ಲೇಔಟ್ನಲ್ಲಿ ಚಿರತೆಗಳು ಪ್ರತ್ಯಕ್ಷಗೊಂಡಿತ್ತು. ಈಗ ಮತ್ತೊಮ್ಮೆ ಚಿರತೆ ಹಿಂಡು ಪ್ರತ್ಯಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರುವಂಥ ಅಲ್ಲಿನ ನಿವಾಸಿಗಳು 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಬಲಿಯಾಗಿದೆ. BMTC ಕಂಡಕ್ಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಂಥ ಚಿರತೆ ಆತಂಕವನ್ನು ಹುಟ್ಟಿಸಿದ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷ. ಡಿಸೆಂಬರ್ ತಿಂಗಳಲ್ಲಿ ಜನವರಿ 1ನೇ ತಾರೀಕು ಕೂಡ ಚಿರತೆಗಳು ಓಡಾಟದ ಸೆರೆ ಸಿಕ್ಕಿತ್ತು. ಚಿರತೆಗಳು ಓಡಾಡೋದು ಸೆರೆ ಸಿಕ್ಕಿತ್ತು. ಅದೇ ತುರಹಳ್ಳಿ ಫಾರೆಸ್ಟ್ ರಸ್ತೆಯಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಈಗ ಚಿರತೆ ಮತ್ತು ಮರಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಸ ಮಾಡುವಂಥ ಪ್ರಮೇಯ ಬಂದಿದೆ. ಬೆಂಗಳೂರಿನ ಬನಶಂಕರಿಯ 6ನೇ ಹಂತದಲ್ಲಿ ತುರಹಳ್ಳಿ ಫಾರೆಸ್ಟ್ ನೋಡಿಲಿ ಚಿರತೆ ಹಿಂಡು ಪ್ರತ್ಯಕ್ಷವಾಗಿದ್ದು ಈಗ ಜನ ಭಯಭೀತರಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಚಿರತೆಯ ಹಿಂಡು ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದಲ್ಲಿ ಕಾಣಿಸಿಕೊಂಡಂಥ ಚಿರತೆಗಳು ಡಿಸೆಂಬರ್ ಮತ್ತು ಜನವರಿ 1ರಂದು ಚಿರತೆಗಳ ಓಡಾಟ ಆಗಿತ್ತು, ಸೆರೆ ಹಿಡಿಯಲಾಗಿತ್ತು. ತುರಹಳ್ಳಿ ಫಾರೆಸ್ಟ್ ಪಕ್ಕದ ಲೇಔಟ್ನಲ್ಲಿ ಚಿರತೆಗಳು ಪ್ರತ್ಯಕ್ಷಗೊಂಡಿತ್ತು. ಈಗ ಮತ್ತೊಮ್ಮೆ ಚಿರತೆ ಹಿಂಡು ಪ್ರತ್ಯಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಮಾಡ್ತಾ ಇರುವಂಥ ಅಲ್ಲಿನ ನಿವಾಸಿಗಳು 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ ಬಲಿಯಾಗಿದೆ. BMTC ಕಂಡಕ್ಟರ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಂಥ ಚಿರತೆ ಆತಂಕವನ್ನು ಹುಟ್ಟಿಸಿದ ತಾಯಿ ಮತ್ತು ಮರಿ ಚಿರತೆ ಪ್ರತ್ಯಕ್ಷ. ಡಿಸೆಂಬರ್ ತಿಂಗಳಲ್ಲಿ ಜನವರಿ 1ನೇ ತಾರೀಕು ಕೂಡ ಚಿರತೆಗಳು ಓಡಾಟದ ಸೆರೆ ಸಿಕ್ಕಿತ್ತು. ಚಿರತೆಗಳು ಓಡಾಡೋದು ಸೆರೆ ಸಿಕ್ಕಿತ್ತು. ಅದೇ ತುರಹಳ್ಳಿ ಫಾರೆಸ್ಟ್ ರಸ್ತೆಯಲ್ಲಿ ಕಂಡಕ್ಟರ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಈಗ ಚಿರತೆ ಮತ್ತು ಮರಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ನಿವಾಸಿಗಳು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಸ ಮಾಡುವಂಥ ಪ್ರಮೇಯ ಬಂದಿದೆ. ಬೆಂಗಳೂರಿನ ಬನಶಂಕರಿಯ 6ನೇ ಹಂತದಲ್ಲಿ ತುರಹಳ್ಳಿ ಫಾರೆಸ್ಟ್ ನೋಡಿಲಿ ಚಿರತೆ ಹಿಂಡು ಪ್ರತ್ಯಕ್ಷವಾಗಿದ್ದು ಈಗ ಜನ ಭಯಭೀತರಾಗಿದ್ದಾರೆ.